ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೆಡಿಷನಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ಒಮ್ಮೆ ನೀವು ಶ್ರೀರಾಮನವಮಿ ಹಬ್ಬಕ್ಕೆ ಈ ರೀತಿಯಾಗಿರುವಂತಹ ಕೋಸಂಬರಿ ಮತ್ತು ಪಾನಕನ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡುವಂತಹ ಒಂದು ರೆಸಿಪಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಪಾನಕ ಮಾಡೋದಕ್ಕೆ ನಾನು ಬೆಲ್ಲನ ತಗೊಂಡು ಇಲ್ಲಿ ಚಚ್ಚಿ ನೋಡಿ ಈ ಥರ ಪೌಡರ್ ಥರ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು 1.5 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೀವು ಎಷ್ಟು ಕ್ವಾಂಟಿಟಿಲಿ ಬೇಕು ಅಂತ ನೋಡಿಕೊಂಡು ನೀವು ಈ ಒಂದು ಪಾನಕನ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂತಹದ್ದು. ರಾಮನವಮಿ ಹಬ್ಬಕ್ಕೆ ಖಂಡಿತ ಈ ಒಂದು ಪಾನಕ ಮತ್ತು ಕೋಸಂಬರಿ ಹಾಗೆ ಒಂದು ಮಜ್ಜಿಗೆಯನ್ನು ಮಾಡಲೇಬೇಕಾಗಿರೋ ಅಂಥದ್ದು. ಖಂಡಿತ ಎಲ್ಲರೂ ಕೂಡ ಮನೆಯಲ್ಲಿ ನೀವು ಮಾಡಿರ್ತೀರ. ಹೀಗೆ ಒಂದ್ಸಲ ಟ್ರೈ ಮಾಡಿ. ನಂತರ ನೋಡಿ ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ ಚೆನ್ನಾಗಿ. ನಾವು ಈ ಥರ ಇನ್ನು ನುಣ್ಣಗೆ ನಾವು ಕುಟ್ಟಿದ್ರೆ ಖಂಡಿತ ಬೇಗ ಅದು ಕರಗುತ್ತೆ. ಸೊ ಕರಗೋದಕ್ಕೆ 1-2 ನಿಮಿಷ ಬೇಕಾಗ್ಬೋದು. ಹಾಗೆ ಬಿಟ್ಬಿಡೋಣ. ನಂತರ ಇಲ್ಲಿ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಜಾಸ್ತಿ ಮಾಡ್ಕೊಳ್ತೀರಾ, ಮನೆಯವರಿಗೆ ಎಲ್ಲರಿಗೂ ಬೇಕು ಅಂದರೆ ನೀವು ಜಾಸ್ತಿ ಒಂದು ಬೆಲ್ಲನ ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ನಂತರ ನೋಡಿ ಈಗ ನಿಮಗೆ ಬೆಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಅಕಸ್ಮಾತ್ ಜಾಸ್ತಿ ಸ್ವೀಟ್ ಆಗಿದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಇವಾಗ ಒಂದು ಲೋಟಕ್ಕೆ ನಾವು ಇದನ್ನು ಶೋಧಿಸ್ಕೊಳ್ಳೋಣ. ನೋಡಿ ಹೀಗೆ ನಾನು ಸೋಸ್ಕೊಳ್ತಾ ಇದ್ದೀನಿ ಅದನ್ನು. ನೋಡಿ ಪಾನಕ ತುಂಬಾ ಬೇಗ ಮಾಡುವಂತಹ ರುಚಿಯಾಗಿರುವಂತಹ ಒಂದು ಪಾನಕ ರೆಡಿಯಾಗಿದೆ. ಶ್ರೀರಾಮನವಮಿ ಹಬ್ಬಕ್ಕೆ ನೀವು ಈ ರೀತಿ ರುಚಿಯಾಗಿರುವಂಥ ಒಂದು ಸಲ ಪಾನಕನ ಮಾಡಿ ನೋಡಿ. ನಂತರ ಇಲ್ಲಿ ಹೆಸರುಬೇಳೆನ ಮಾಡೋದಕ್ಕೆ ನಾನು ಮೊದಲಿಗೆ ಹೆಸರುಬೇಳೆ ತೊಗೊಂಡಿದ್ದೀನಿ ಇಲ್ಲಿ. ಸೊ ಅಂಗಡಿಯಲ್ಲಿ ಸಿಗುವಂತಹ ಒಂದು ಬೇಳೆನೇ ತೊಗೊಂಡಿರೋದು. ಮನೆಯಲ್ಲಿರೋವಂಥ ಬೇಳೆ ಇದ್ದರೆ ಖಂಡಿತ ಅದನ್ನು ಕೂಡ ನೀವು ಉಪಯೋಗಿಸ್ಬೋದು. ಹೆಸರುಬೇಳೆ ಕಾಳನ್ನು ಒಡೆದು ಇಟ್ಕೊಂಡಿರ್ತೀವಲ್ಲ, ಸೊ ಆ ಒಂದು ಬೇಳೆಯನ್ನು ಕೂಡ ನೀವು ಉಪಯೋಗಿಸಿ. ನೋಡಿ ಇವಾಗ ಈ ಬೇಳೆ 1 ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. ಬೇಳೆನ ನಾವು ಈ ಬೌಲಿಗೆ ಹಾಕ್ಕೊಳ್ಳೋಣ. ಹಾಕಿದ ನಂತರ ನಾವು ಇದಕ್ಕೆ ನೀರನ್ನು ಹಾಕ್ಕೋಬೇಕಾಗುತ್ತೆ. ನೀರನ್ನು ಹಾಕಿ ನಾವು ನೋಡಿ 1-2 ಕಪ್ 1.5 - 2 ಕಪ್ ಆಗೋಷ್ಟು ನೀರು, ಕಾಳೆಲ್ಲ ಅದು ಮುಳುಗಬೇಕು. ಅದ್ರ ಮೇಲೆ ಸ್ವಲ್ಪ ನೀರಿರಬೇಕು. ಅಲ್ಲಿವರೆಗೂ ನಾವು ನೀರು ಹಾಕ್ಕೊಳ್ಬೇಕಾಗುತ್ತೆ. ನೀರನ್ನು ಹಾಕಿ ನಾವು ನೆನೆಯೋದಕ್ಕೆ ಬಿಟ್ಬಿಡೋಣ. 1 ಗಂಟೆ ಆದರೂ ಬೇಕಾಗ್ಬೋದು, 1-1.5 ಗಂಟೆ ಬೇಕಾಗುತ್ತೆ ನೆನೆಯೋದಕ್ಕೆ. ಸೊ ನಂತರ ನೋಡಿ ನೆನೆಸಾದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೇಳೆ ಎಲ್ಲ ಚೆನ್ನಾಗಿ ನೆಂದಿರಬೇಕು, ಆಗಲೇ ಈ ಕೋಸಂಬರಿ ಚೆನ್ನಾಗಿ ಬರೋದು. ಸೊ ನೋಡಿ ಇವಾಗ ಒಂದು ಕಾಳನ್ನು ಈ ಥರ ನಾವು ಇಸ್ಕಿ ನೋಡೋಣ. ನೋಡಿ ಕಟ್ಟಾಗ್ತಿದೆ. ಸೊ ಆಲ್ಮೋಸ್ಟ್ ಆಲ್ ಬೇಳೆ ಚೆನ್ನಾಗಿ ನೆಂದಿದೆ ಫ್ರೆಂಡ್ಸ್. ಇವಾಗ ಬೇಳೆನ ಅದರಲ್ಲಿರುವಂಥ ನೀರನ್ನೆಲ್ಲ ನಾನು ಶೋಧಿಸಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ನಂತರ ಈಗ ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು, ಅರ್ಧ ಸ್ಪೂನ್ ಆಗೋಷ್ಟು ಆಯಿಲ್ ಇದ್ದರೆ ಸಾಕಾಗುತ್ತೆ. ನಂತರ ಆಯಿಲ್ ಹಾಕಿದ ನಂತರ ಇದಕ್ಕೆ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ನಾವು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಬೇಕಾಗುತ್ತೆ. ಎಲ್ಲರೂ ಕೂಡ ಎಲ್ಲ ದೇವಸ್ಥಾನಗಳಲ್ಲಿ ಹಾಗೆ ಮನೆಯಲ್ಲಿ ಕೂಡ ಎಲ್ಲರೂ ಶ್ರೀರಾಮನವಮಿ ಹಬ್ಬನ ಖಂಡಿತ ಆಚರಿಸ್ತಾರೆ. ಅಲ್ಲಿ ಎಲ್ಲರೂ ಕೂಡ ಡಿಫ್ರೆಂಟ್ ಆಗಿರುವಂತಹ ಕೋಸಂಬರಿ ಅಥವಾ ಪಾನಕಗಳನ್ನು ಅವರವರ ಶೈಲಿಯಲ್ಲೇ ತಯಾರಿಸಿರ್ತಾರೆ. ನಾವು ನಮ್ಮ ಮನೆಯಲ್ಲಿ ಹೇಗೆ ತಯಾರಿಸ್ತೀವೋ ಅದೇ ರೀತಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಖಂಡಿತ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಕರಿಬೇವು ಹಾಕಿ ಒಂದು ಒಣಮೆಣಸಿನಕಾಯಿನ ಈ ಥರ ನಾನು ಕೈಯಿಂದನೇ ಅದನ್ನು ಚಿವುಟಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ನಾವು ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಇದನ್ನು ಈ ಒಗ್ಗರಣೆ ಮಾಡಿರೋದನ್ನು ಒಂದು ಕಡೆ ನಾವು ಇಟ್ಕೊಳ್ಳೋಣ ಫಸ್ಟು. ಈಗ ಹೆಸರುಬೇಳೆ ಕಡೆ ಬರೋಣ. ಹೆಸರುಬೇಳೆಗೆ ನಾವು ಬೇಕು ಅಂದರೆ ನೀವು ಇದಕ್ಕೆ ಕ್ಯಾರೆಟ್ ಕೂಡ ತುರಿದು ಹಾಕ್ಕೊಳ್ಬೋದು. ಬಟ್ ನಾನು ಕ್ಯಾರೆಟ್ನ ಸ್ಕಿಪ್ ಮಾಡಿದ್ದೀನಿ. ಬೇಕು ಅಂದರೆ ಉಪಯೋಗಿಸಿ. ನಾನು ಇಲ್ಲಿ ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಸಣ್ಣದಾಗಿ ಕಟ್ ಮಾಡಿ ಸೌತೆಕಾಯಿನ ಹಾಕ್ಕೊಳ್ಳೋಣ. ನೀವು ಅಕಸ್ಮಾತ್ ಸೌತೆಕಾಯಿ ಇಲ್ಲ ಕ್ಯಾರೆಟ್ ಇದೆ ಅನ್ನೋದಾದರೆ ಖಂಡಿತ ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು. ಅಕಸ್ಮಾತ್ ಎರಡೂ ಇದೆ ಅಂದರೆ ಸೌತೆಕಾಯಿ ಕ್ಯಾರೆಟ್ ಎರಡನ್ನೂ ಕೂಡ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ನಾನು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಕಾಯಿ ಹಾಕೋದ್ರಿಂದ ಬರೀ ಕಾಯಿಯೇ ಸಿಗುತ್ತೆ. ಸೊ ಜಾಸ್ತಿ ಬೇಡ,
ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಾಯಿಯನ್ನು ಉಪಯೋಗಿಸಿ. ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಪಾನಕ ಎಲ್ಲ ಕುಡಿದ್ರೆ ತುಂಬಾ ಒಳ್ಳೆಯದು ದೇಹಕ್ಕೆ ಅಂತಾರೆ. ಸೊ ಖಂಡಿತ ಮನೆಯಲ್ಲಿ ಎಲ್ಲರಿಗೂ ಕೂಡ ಪಾನಕನ ತಯಾರಿಸಿ ಕೊಡಿ ಫ್ರೆಂಡ್ಸ್. ಓಕೆ, ಇವಾಗ ನೋಡಿ ನಾನು ಒಗ್ಗರಣೆ ಮಾಡಿರೋಂತಹ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲದನ್ನು ಕೂಡ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಟ್ರೆಡಿಷನಲ್ ಆಗಿರುವಂತಹ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಶ್ರೀರಾಮನವಮಿ ಹಬ್ಬಕ್ಕೆ ಮಾಡುವಂತಹ ಕೋಸಂಬರಿ ಮತ್ತು ಪಾನಕ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್, ಸಿ ಯು.